ಮಹಿಳೆಯರಿಗೆ ಮುಖ್ಯವಾದ ಕಿವಿಮಾತುಗಳು. ಹೊತ್ತುಗೊತ್ತಿಲ್ಲದೆ ಮಾಂಗಲ್ಯ ಸರ, ಬಳೆ, ಓಲೆ ತೆಗೆಯಬಾರದು. ಹೊಕ್ಕಳು ಇತರರಿಗೆ ಕಾಣದಂತೆ ಕಾಲನ್ನು ನೆಲಕ್ಕೆ ಒರೆಸುತ್ತಾ ನಡೆಯಬಾರದು. ಹೆಣ್ಣು ಲಕ್ಷ್ಮೀ ಸ್ವರೂಪ. ಅಂತಹ ಲಕ್ಷ್ಮಿ ಮನೆಯಲ್ಲಿ ಹೇಗಿರಬೇಕು ಎಂಬುದನ್ನು ದಯವಿಟ್ಟು ತಾಳ್ಮೆಯಿಂದ ಪೂರ್ತಿ ಕೇಳಿರಿ. ಹೆಣ್ಣು ಸದಾ ನಗುಮುಖದಿಂದ ಹಸನ್ಮುಖಿಯಾಗಿ ಇರಬೇಕು. ಹೀಗಿದ್ದರೆ ಗಂಡ ಮಕ್ಕಳು ಮತ್ತು ಮನೆಗೆ ಒಳ್ಳೆಯದು. ಸ್ತ್ರೀಯರು ಮನೆಯಲ್ಲಿ ಕಾಲನ್ನು ನೆಲಕ್ಕೆ ಒರೆಸುತ್ತಾ ನಡೆಯಬಾರದು. ಸ್ತ್ರೀಯಾದವಳು ಮೈತುಂಬ ಬಟ್ಟೆ ಹಾಕಬೇಕು. ಯಾವುದೇ ಕಾರಣಕ್ಕೂ ಹೊಕ್ಕಳು ಇತರರಿಗೆ ಕಾಣಬಾರದು. ಸ್ತ್ರೀಯರು ಮಧುರವಾಗಿ ಮಾತನಾಡಬೇಕು. ಮಕ್ಕಳ ಮುಂದೆ ಕೆಟ್ಟ ಪದಗಳನ್ನು ಬಳಕೆ ಮಾಡಬಾರದು ಮತ್ತು ಇನ್ನೊಬ್ಬರನ್ನು